ಬಹಳ ವರ್ಷಗಳ ಹಿಂದೆ ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ದಟ್ಟಕಾಡುಗಳು, ಮಳೆಯ ಸುವಾಸನೆ, ನದಿಗಳ ಹರಿವು ಮತ್ತು ವೇದಗಳ ಘೋಷದಿಂದ ಗಂಭೀರವಾಗಿದ್ದ ಒಂದು ಪುಣ್ಯಭೂಮಿ, ಅದು ಬನವಾಸಿ. ಆ ಕಾಲದಲ್ಲಿ ಭಾರತದಲ್ಲಿ ಮೌರ್ಯರು, ಶಾತವಾಹನರು, ಪಲ್ಲವರು, ಗುಪ್ತರು ಎಂಬ ಮಹಾಸಾಮ್ರಾಜ್ಯಗಳು ಪ್ರಭಾವ ಬೀರುತ್ತಿದ್ದವು. ಆದರೆ ಕರ್ನಾಟಕದ ನೆಲೆಗೆ ತನ್ನದೇ ಆದ ಸ್ವತಂತ್ರ ಗುರುತು ಇರಲಿಲ್ಲ. ಆ ಸಮಯದಲ್ಲಿ ಹುಟ್ಟಿದ ಒಬ್ಬ ಯುವಕ ಮುಂದೆ ಕರ್ನಾಟಕದ ಇತಿಹಾಸವನ್ನೇ ಬದಲಿಸಿದನು. ಅವನ ಹೆಸರು ಮಯೂರ ಶರ್ಮ. ಮಯೂರ ಶರ್ಮ ಮೂಲತಃ ಬ್ರಾಹ್ಮಣ ಕುಟುಂಬದವನಾಗಿದ್ದ. ಅವನಿಗೆ ವೇದಾಭ್ಯಾಸ, ಶಾಸ್ತ್ರ, ಸಂಸ್ಕೃತದಲ್ಲಿ ಅಪಾರ ಜ್ಞಾನವಿತ್ತು. ಒಂದು ದಿನ ಕಾಂಚೀಪುರಕ್ಕೆ ವಿದ್ಯಾಭ್ಯಾಸಕ್ಕಾಗಿ ತೆರಳಿದ್ದಾಗ ಪಲ್ಲವ ಸೈನಿಕರಿಂದ ಅವಮಾನಕ್ಕೊಳಗಾದನು ಎಂದು ಕಥೆಗಳು ಹೇಳುತ್ತವೆ. ಆ ಅವಮಾನ ಅವನ ಮನಸ್ಸಿನಲ್ಲಿ ಬೆಂಕಿಯಾಯಿತು. ಜ್ಞಾನಕ್ಕಿಂತ ಶಕ್ತಿ ಮುಖ್ಯ ಎಂದು ಅರಿತ ಮಯೂರ ಶರ್ಮನು ಕತ್ತಿ ಹಿಡಿದ. ಅವನು ಕೇವಲ ಯೋಧನಾಗಲಿಲ್ಲ, ಒಂದು ಹೊಸ ರಾಜ್ಯದ ಕನಸನ್ನು ಕಟ್ಟಲು ಆರಂಭಿಸಿದ. ಕ್ರಿಸ್ತ ಶಕ 345 ಬನವಾಸಿಯ ಅರಣ್ಯಗಳಲ್ಲಿ ಮಯೂರ ಶರ್ಮ ತನ್ನ ಸೇನೆಯನ್ನು ಕಟ್ಟಿದ. ಸ್ಥಳೀಯ ಜನರು ಅವನೊಂದಿಗೆ ಸೇರಿದರು. ಪಲ್ಲವರ ವಿರುದ್ಧ ಸಿಡಿದ ಬಂಡಾಯ ನಿಧಾನವಾಗಿ ಸ್ವಾತಂತ್ರ್ಯ ಹೋರಾಟವಾಯಿತು. ಕೆಲವೇ ವರ್ಷಗಳಲ್ಲಿ ಬನವಾಸಿ ಕೇಂದ್ರವಾಗಿಸಿಕೊಂಡು ಹೊಸ ರಾಜ್ಯ ಉದಯವಾಯಿತು. ಅದು ಕದಂಬ ಸಾಮ್ರಾಜ್ಯ. ಇದು ಕೇವಲ ಒಂದು ರಾಜವಂಶವಲ್ಲ, ಇದು ಕರ್ನಾಟಕದ ಮೊದಲ ಸ್ವತಂತ್ರ ಸ್ಥಳೀಯ ಸಾಮ್ರಾಜ್ಯ. ಮೊದಲ ಬಾರಿಗೆ ಕರ್ನಾಟಕದ ನೆಲೆಯಿಂದಲೇ ಒಂದು ರಾಜ್ಯ ಉದಯಿಸಿತು. ಕದಂಬರ ಅತಿ ದೊಡ್ಡ ಕೊಡುಗೆ ಏನು ಗೊತ್ತೇ? ಕನ್ನಡ. ಆ ಕಾಲದ ಬಹುತೇಕ ಸಾಮ್ರಾಜ್ಯಗಳು ಪ್ರಾಕೃತ ಅಥವಾ ಸಂಸ್ಕೃತ ಭಾಷೆಗಳನ್ನು ಆಡಳಿತ ಭಾಷೆಯಾಗಿ ಬಳಸುತ್ತಿದ್ದವು. ಆದರೆ ಕದಂಬರು ಕನ್ನಡಕ್ಕೆ ಗೌರವ ನೀಡಿದರು. ಕನ್ನಡವನ್ನು ರಾಜ್ಯ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ ಎಂಬ ಹೆಗ್ಗಳಿಕೆ ಕದಂಬರದ್ದು. ಇದು ಕನ್ನಡದ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣ. ಆ ದಿನದಿಂದ ಕನ್ನಡ ಕೇವಲ ಜನರ ಮಾತಲ್ಲ, ರಾಜ್ಯದ ಧ್ವನಿಯಾಯಿತು. ಮಯೂರ ಶರ್ಮನ ನಂತರ ಪಟ್ಟಕ್ಕೆ ಬಂದವನು ಕಂಗವರ್ಮನ. ಅವನ ಕಾಲ ಸುಲಭವಾಗಿರಲಿಲ್ಲ. ಉತ್ತರದ ವಾಕಟಕ ಸಾಮ್ರಾಜ್ಯದೊಂದಿಗೆ ಯುದ್ಧಗಳು ಆರಂಭವಾದವು. ಪೃಥ್ವಿಸೇನನ ವಿರುದ್ಧ ನಡೆದ ಯುದ್ಧದಲ್ಲಿ ಅವನು ಹಿನ್ನಡೆ ಅನುಭವಿಸಿದರೂ ಒಂದು ವಿಷಯದಲ್ಲಿ ಜಯಶಾಲಿಯಾದ. ಸ್ವಾತಂತ್ರ್ಯ ಉಳಿಸಿಕೊಂಡ. ಕದಂಬರ ರಾಜ್ಯ ಕುಸಿಯಲಿಲ್ಲ. ಕಂಗವರ್ಮನ ಮಗ ಭಗೀರಥ ತಂದೆ ಕಳೆದುಕೊಂಡ ಪ್ರದೇಶಗಳನ್ನು ಮರಳಿ ಪಡೆಯಲು ಪ್ರಯತ್ನಿಸಿದನು. ಅವನ ನಂತರ ಬಂದ ರಘು ಪಲ್ಲವರ ವಿರುದ್ಧ ಯುದ್ಧದಲ್ಲಿ ವೀರಮರಣ ಹೊಂದಿದನು. ಕದಂಬರ ಇತಿಹಾಸ ಯುದ್ಧಗಳಿಂದ ತುಂಬಿತ್ತು. ಆದರೆ ಪ್ರತಿಯೊಬ್ಬ ರಾಜನೂ ಒಂದು ವಿಷಯ ಮರೆತಿರಲಿಲ್ಲ: ಈ ನೆಲ ನಮ್ಮದು. ಆಮೇಲೆ ಪಟ್ಟಕ್ಕೆ ಬಂದ ರಾಜನು ಕದಂಬ ಸಾಮ್ರಾಜ್ಯವನ್ನು ಇತಿಹಾಸದ ಶಿಖರಕ್ಕೇರಿಸಿದನು. ಅವನು ಕಾಕುಸ್ಥವರ್ಮ. ಕಾಕುಸ್ಥವರ್ಮ ಕೇವಲ ಯೋಧನಲ್ಲ, ಅದ್ಭುತ ರಾಜತಂತ್ರಜ್ಞ. ಅವನ ಶಕ್ತಿ ಎಷ್ಟಿತ್ತು ಗೊತ್ತೇ? ಉತ್ತರ ಭಾರತದ ಮಹಾಶಕ್ತಿಯಾದ ಗುಪ್ತ ಸಾಮ್ರಾಜ್ಯವೇ ಕದಂಬರೊಂದಿಗೆ ವಿವಾಹ ಸಂಬಂಧ ಬೆಳೆಸಿತು. ಅವನ ಮಗಳನ್ನು ಗುಪ್ತರ ಸ್ಕಂದಗುಪ್ತನಿಗೆ ಮದುವೆ ಮಾಡಲಾಯಿತು ಎಂದು ಹೇಳಲಾಗುತ್ತದೆ. ಇನ್ನೊಬ್ಬ ಮಗಳು ವಾಕಟಕ ರಾಜ ನರೇಂದ್ರ ಸೇನನನ್ನು ವಿವಾಹವಾದಳು. ಇದರ ಅರ್ಥ ಏನು? ಕದಂಬರು ಈಗ ದಕ್ಷಿಣ ಭಾರತದ ಒಂದು ಸಣ್ಣ ರಾಜ್ಯವಲ್ಲ, ಭಾರತದ ಮಹಾರಾಜ್ಯಗಳ ಸಮಾನ ಶಕ್ತಿಯಾಗಿದ್ದರು. ಕಾಕುಸ್ಥವರ್ಮನ ಆ ಸ್ಥಾನಕ್ಕೆ ಒಬ್ಬ ಮಹಾನ್ ಕವಿ ಭೇಟಿ ನೀಡಿದ್ದನೆಂದು ಹೇಳಲಾಗುತ್ತದೆ. ಅವನು ಕಾಳಿದಾಸ. ಕಲ್ಪನೆ ಮಾಡಿ, ಬನವಾಸಿಯ ಅರಮನೆ, ದೀಪಗಳ ಬೆಳಕು, ರಾಜಾಸನದ ಮೇಲೆ ಕಾಕುಸ್ಥವರ್ಮ, ಮುಂದೆ ನಿಂತಿರುವ ಮಹಾಕವಿ ಕಾಳಿದಾಸ. ಆ ಕ್ಷಣದಲ್ಲಿ ಕದಂಬ ಸಾಮ್ರಾಜ್ಯದ ಘನತೆ ಎಷ್ಟು ಮಹತ್ತಾಗಿತ್ತೆಂದು ಊಹಿಸಬಹುದು. ಆ ಕಾಲದಲ್ಲಿ ಯುದ್ಧಗಳು ನಿರಂತರವಾಗಿದ್ದವು. ರಕ್ತಪಾತ, ದಾಳಿಗಳು, ಸೇನೆಯ ಘೋಷ ಇವೆಲ್ಲದಿಂದ ಬೇಸತ್ತ ಒಬ್ಬ ರಾಜನು ವಿಭಿನ್ನ ಮಾರ್ಗ ಹಿಡಿದನು. ಅವನು ಶಿವಕೋಟಿ. ಅವನು ಜೈನ ಧರ್ಮ ಸ್ವೀಕರಿಸಿದನು. ಇದು ಕದಂಬರ ರಾಜ್ಯದಲ್ಲಿ ಧಾರ್ಮಿಕ ಸಹಿಷ್ಣುತೆಯ ಉದಾಹರಣೆ.
ಕಾಕುಸ್ಥವರ್ಮನ ನಂತರ ಹಲವಾರು ರಾಜರು ಬಂದರೂ ಸಾಮ್ರಾಜ್ಯವನ್ನು ಮತ್ತೊಮ್ಮೆ ವಿಸ್ತರಿಸಿದ ಮಹಾರಾಜನು ರವಿವರ್ಮ ಕ್ರಿಸ್ತಶಕ 485ರಲ್ಲಿ ಪಟ್ಟವೇರಿದ ರವಿವರ್ಮ ಪಲ್ಲವರು ಮತ್ತು ಗಂಗರ ವಿರುದ್ಧ ಯುದ್ಧ ನಡೆಸಿದ ವಾಕಟಕರನ್ನು ಸೋಲಿಸಿ ನರ್ಮದಾ ನದಿಯವರೆಗೂ ತನ್ನ ಪ್ರಭಾವ ವಿಸ್ತರಿಸಿದನು. ಆ ಕಾಲದಲ್ಲಿ ಕದಂಬರ ರಾಜ್ಯದಲ್ಲಿ ಸೇರಿದ್ದವು ಬಹುತೇಕ ಕರ್ನಾಟಕ, ಗೋವಾ, ದಕ್ಷಿಣ ಮಹಾರಾಷ್ಟ್ರ. ಇದು ಕದಂಬರ ಶಕ್ತಿಯ ಶಿಖರ. ಆದರೆ ಪ್ರತಿಯೊಂದು ಸಾಮ್ರಾಜ್ಯಕ್ಕೂ ಒಂದು ಕಠಿಣ ಕಾಲ ಬರುತ್ತದೆ. ಕದಂಬರಲ್ಲೂ ಅಂತಃಕಲಹ ಆರಂಭವಾಯಿತು. ರಾಜ್ಯದಲ್ಲಿ ವಿಭಜನೆಗಳು ಉಂಟಾದವು. ತೃಪಾವರ್ತ ಎಂಬ ಶಾಖೆ ಬೇರ್ಪಟ್ಟಿತು. ಕೆಲವು ಭಾಗಗಳು ಪ್ರತ್ಯೇಕವಾಗಿ ಆಡಳಿತ ನಡೆಸಿದವು. ಈ ಒಳಜಗಳಗಳು ರಾಜ್ಯದ ಬಲವನ್ನು ಕುಂದಿಸಿದವು. ಅದೇ ಸಮಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ಶಕ್ತಿ ಉದಯಿಸುತ್ತಿತ್ತು. ಅದು ಪುಲಕೇಶಿನ್ ಬಾದಾಮಿ ಚಾಲುಕ್ಯರು. ಚಾಲುಕ್ಯರ ಶಕ್ತಿ ಹೆಚ್ಚುತ್ತಾ ಹೋಯಿತು. ಕೊನೆಗೆ ಕದಂಬ ಸಾಮ್ರಾಜ್ಯ ಅವರ ಕೈಯಲ್ಲಿ ಸೋಲನುಭವಿಸಿತು. ಆದರೆ ಕದಂಬರ ಹೆಸರು ಅಲ್ಲೇ ಕೊನೆಗೊಳ್ಳಲಿಲ್ಲ. ಮುಂದೆ ಅವರು ಚಾಲುಕ್ಯರ, ರಾಷ್ಟ್ರಕೂಟರ ಮತ್ತು ಕಲ್ಯಾಣಿ ಚಾಲುಕ್ಯರ ಸಾಮಂತರಾಗಿ ಆಡಳಿತ ಮುಂದುವರಿಸಿದರು. ಕದಂಬರು ಇಂದು ಏಕೆ ಮಹತ್ವದವರು? ಏಕೆಂದರೆ ಅವರು ಕರ್ನಾಟಕದ ಮೊದಲ ಸ್ವತಂತ್ರ ಸ್ಥಳೀಯ ಸಾಮ್ರಾಜ್ಯ, ಕನ್ನಡಕ್ಕೆ ರಾಜ್ಯ ಭಾಷೆಯ ಗೌರವ ನೀಡಿದವರು, ಕರ್ನಾಟಕದ ರಾಜಕೀಯ ಗುರುತನ್ನು ನಿರ್ಮಿಸಿದವರು, ಸ್ಥಳೀಯ ಸಂಸ್ಕೃತಿಗೆ ಶಕ್ತಿ ನೀಡಿದವರು. ಇಂದು ಕನ್ನಡದ ಪ್ರತಿಯೊಂದು ಪದದಲ್ಲೂ, ಕರ್ನಾಟಕದ ಪ್ರತಿಯೊಂದು ಇತಿಹಾಸ ಪುಟದಲ್ಲೂ ಕದಂಬರ ನೆರಳು ಕಾಣುತ್ತದೆ. ಬನವಾಸಿಯ ಕಾಡಿನಿಂದ ಆರಂಭವಾದ ಒಂದು ಸಣ್ಣ ಬಂಡಾಯ ಮುಂದೆ ಕನ್ನಡದ ಹೆಮ್ಮೆಯ ಸಾಮ್ರಾಜ್ಯವಾಯಿತು. ಒಬ್ಬ ಬ್ರಾಹ್ಮಣ ಯುವಕನ ಕೋಪ ಒಂದು ರಾಜ್ಯವನ್ನು ಹುಟ್ಟಿಸಿತು. ಅದೇ ಕದಂಬ ಸಾಮ್ರಾಜ್ಯ. ಕರ್ನಾಟಕದ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿದ ಹೆಸರು ಕದಂಬರು.